ಎಲ್ಲಿದೆ ಸ್ವರ್ಗ? ಇಲ್ಲೇ ಇದೆ ಸ್ವರ್ಗ. ನಿನ್ನೆಯಿಂದ ನೀವೆಲ್ಲ ನೋಡ್ತಾ ಇದ್ದೀರಿ, ದೈವ ಸೇವೆಯಲ್ಲಿ ಭಾಗವಹಿಸಿದ್ದೀರಿ. ಇಲ್ಲಿ ನಾನು ದೊಡ್ಡವನು, ನಾನ್ ಚಿಕ್ಕವನು, ನಾನು ಯಜಮಾನ, ನಾನು ಅದು ಇದು ಎಂಥದ್ದು ಇಲ್ಲ ರೀ. ನಾವೆಲ್ಲ ಭಕ್ತರು, ಅವನ್ ಭಗವಂತ. ಇಷ್ಟೇ, ಇಟ್ಟಿಟ್ಕೊಂಡ್ಬಿಟ್ಟು ಚೆನ್ನಾಗಿರ್ತೀವಿ ಅಷ್ಟೇ. ಅದಕ್ಕೆ ಇವತ್ತು ಸಿಟ್ಟು, ಸೆಡವು, ಕೋಪ ಎಲ್ಲ ದೂರ ಇಟ್ಬಿಡ್ಬೇಕು. ಎಲ್ಲ ಈ ಕೋಪ ಕೇಣ ಎಲ್ಲ ದೇವ್ರ ಮುಂಚೆ ಆಡೋಕೆ ಹೋಗ್ಬೇಡ್ದು. ಯಾಕೆಂದ್ರೆ ಯಾವ ಟೈಮಲ್ಲಿ ದೇವ್ರು ಚೆನ್ನಾಗಿರ್ತಾನೋ ಅಲ್ಲಿಗಿಂಚ್ಕೊಂಡು ಕ್ಯಾಣಾಡಕ ನಿಂತಿದ್ರೆ ಹಂಗೆ ಅಂದ್ಬಿಟ್ರೆ ಏನ್ ಮಾಡೋದು? ಆಮೇಲೆ ಅವೆಲ್ಲ ಬಿಟ್ಬಿಡ್ಬೇಕು. ಏನೋ ಒಂಚೂರು ಹಿಂದೆ ಮುಂದೆ ಆಯ್ತದೆ. ತಾಳ್ಮೆಯಿಂದ ಬಾಪ ಹೋಗಪ್ಪ ಅಂದ್ಬಿಟ್ರೆ ಬಚಾವ್. ಇವತ್ತು ನೋಡಿ ಎಷ್ಟು ಪುಣ್ಯ ಮಾಡಿರ್ಬೇಕು, ಇಷ್ಟು ಜನ ಬಂದು ಕೂತಿದ್ರಿ ಇಲ್ಲಿ. ದೇವ್ರ ಸೇವೆ ಅಲ್ಲಿ ಹೋಮ ಹವನದಲ್ಲಿ ಭಾಗವಹಿಸಿದ್ರಿ, ಪ್ರಸಾದ ಸ್ವೀಕಾರ ಮಾಡಿದ್ರಿ, ಈಗ ಬಂದು ಮುಂದೆ ಕೂತ್ರಿ. ಇದೇ ಟೈಮಲ್ಲಿ ಎಷ್ಟು ಜನ ಬಾರ್ ಮುಂಚರ ಮನೆಗಿದ್ದಾರೋ, ಎಷ್ಟು ಜನ ಕೇರ್ ಆಸ್ಪತ್ರೆ ಅಡ್ಮಿಂಟ್ ಆಗಿದ್ದಾರೋ, ಎಷ್ಟು ಜನ ಎಲ್ಲೆಲ್ಲಿ ಓಡಾಡ್ತಿದ್ದಾರೋ, ಯಾವ್ಯಾವ ಕಾಂಪೌಂಡ್ ಆಗಿತ್ತಿದ್ದಾರೋ ಯಾರು ಗೊತ್ತು. ಹಣೆ ಬರ ಪುಣ್ಯಶಾಲಿಗಳು ತಾನೇ ಇಲ್ಲಿ ಕೂತಿರೋದು ಇವಾಗ. ಅಂದ್ರೆ ಸುಮ್ಮನೆ ಅಲ್ಲ, ನಾ ದೇವಸ್ಥಾನಕ್ಕೆ ಹೋಗ್ತೀನಿ ಆಗ್ತದ ಅಂದಾಗೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀವ ನಾವು? ಆಗಲ್ಲ ರೀ. ಎಷ್ಟೋ ಜನ ಅನ್ಕತ್ತಾರೆ ಅಲ್ಲಿಗೋಗ್ಬೇಕು ಇಲ್ಲಿಗೋಗ್ಬೇಕು, ಹೋಗಕ್ಕೆ ಆಗೋದೇ ಇಲ್ಲ. ಅದಕ್ಕೂ ಹಣೆ ಬರಹ ಬೇಕು, ಪೂರ್ವ ಜನ್ಮದ ಪುಣ್ಯ ಬೇಕು. ಇವತ್ತು ಇಡೀ ಗ್ರಾಮಕ್ಕೆ ಒಳ್ಳೇದ ಅಂಕ ಪ್ರತಿಷ್ಠಾಪನೆ ಮಾಡೋ ಉದ್ದೇಶ ಏನು? ಇವ್ರಿಗೆ ಒಳ್ಳೇದಾಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ, ಜಾಸ್ತಿ ದುಡ್ಡು ಕೊಟ್ಟವ್ರಿಗೆ ಒಳ್ಳೇದಾಗ್ಲಿ ಅಲ್ಲ. ಹಣ ಕೊಡ್ತಾರೋ ಕೊಡೋದಿಲ್ವೋ, ದೇವ್ರು ನಂಬ್ತಾರೋ ನಂಬೋದಿಲ್ವೋ, ದೇವ್ರ ಬೈಕ ಓಡಾಡಿದ್ರು ಪರವಾಗಿಲ್ಲ, ಇಡೀ ಗ್ರಾಮಕ್ಕೆ ಶೋಭೆ ಇರಲಿ, ಶುಭವಾಗ್ಲಿ, ಒಳ್ಳೇದಾಗ್ಲಿ ಅಂತ ಅಂಕ ಪ್ರತಿಷ್ಠಾಪನೆ ಅಂತ ಕಾರ್ಯಕ್ರಮ. ಇದ್ರ ಜೊತೆಗೆ ಇವನು ಒಂದು ಕಾರ್ಯಕ್ರಮ ಇರಲಿ, ಒಂದಷ್ಟೊತ್ತು ನಾವು 3 ಜನ ಭಕ್ತಿಯ ಕಾರ್ಯಕ್ರಮ ಕೇಳಲಿ ಅಂತೇಳಿ ನಮ್ಮ ಶ್ರೀಧರ ಗೌಡ್ರು, ಶಿವನಾಗೂರವರು ಎಲ್ಲ ಆತ್ಮೀಯ ಗೆಳೆಯರು ಕಲಿತು ಒಂದು ಕಾರ್ಯಕ್ರಮಕ್ಕೆ ಒಂದು ವೇದಿಕೆ ಕೊಟ್ಟು ನಮ್ಮನ್ನು ಬರಮಾಡಿದ್ದಾರೆ. ಈ ಭಾಗಕ್ಕೆ ಮೊದಲನೇ ಬಾರಿಗೆ ನಮ್ಮ ತಂಡ ಬಂದಿದೆ. ನಾನು ಶಿವ ಉಮೇಶ್ ಅಂತೇಳಿ, ನಮ್ಮದು ಮಂಡ್ಯದಿಂದ 25 ಕಿಲೋಮೀಟರ್. ಈ ಗ್ರಾಮಕ್ಕೆ ಬಂದ ತಕ್ಷಣವೇ ನಂಗೆ ತುಂಬ ಸಂತೋಷ ಆಯಿತು. ಯಾಕೆ ಅಂದರೆ ನನ್ನ ಕಲೆಯ ಮೂಲನೇ ಈ ಗ್ರಾಮದಲ್ಲಿದೆ. ನನ್ನ ಪೂಜ್ಯ ಗುರುಗಳು ಬೆಳಗೊಳದ ನಾರಾಯಣದಾಸರು ಮೂಲತಃ ನಿಮ್ಮ ಗ್ರಾಮದವ್ರು, ದೇವೇಗೌಡನುಂಡಿಯವರು, ಕಾಳಾಚಾರ್ಯರವರ ಪುತ್ರರು. ಅವರ ಕರಕಮಲದಲ್ಲೇ ಉದ್ಧಾರ ಆದವನು ನಾನು. ತುಂಬ ಸಂತೋಷ ಆಯಿತು. ನನ್ನ ಗುರುಗಳ ಸನ್ನಿಧಾನಕ್ಕೆ ಬಂದಿದ್ದೀನಿ ಅನ್ನುವಷ್ಟು ಆನಂದ ಆಯಿತು. ಖಂಡಿತವಾಗಿಯೂ ಕೂಡ ಇವತ್ತಿನ ಕಾರ್ಯಕ್ರಮ ಭಗವದರ್ಪಿತವಾದ ಬುದ್ಧಿಯಿಂದಿರಲಿ, ಎಲ್ರಿಗೂ ಶುಭವಾಗಲಿ. ಅವಾಗ ಕೂತ್ಕೊಳ್ಳಿ, ಅನುಮಾನವ ಹೆಂಗಾಡ ನೋಡ್ಕೊಂಡವಮ್ಮ ಅಂತ ಕೂತ್ಕೊಳ್ಳಿ. ಸುಮಾರಾಗಿ ಆಡ್ತಿಂಗ ಕೂತ್ಕರೋ, ಎಲ್ಲ ಕೂತ್ಕೊಳ್ಳಿ. ಅವ್ರು ಇನ್ನೂ ಯೋಚನೆ ಮಾಡ್ತಾರೆ, ಒಂಟೋಗುವ ಇರುವ ಅಂತ. ಅನುಮಾನ ಹಿಂಗೆ ಅನುಮಾನ. ಕೂತ್ಕೊಳ್ಳಿ, ಎಲ್ಲ ದೇವ್ರ ಬಗ್ಗೆ ಹಾಡೋಣ. ಆ ಚಿಕ್ಕಮ್ಮ ತಾಯಿ ಮತ್ತು ಕಾಳಮ್ಮ ತಾಯಿ, ಆ 2 ಕ್ಷೇತ್ರ ಪಾಲಕರಿದ್ದಾರೆ ನೋಡಿ. ದೇವೇಗೌಡ ನುಡಿಗೆ ಕಾವಲು ಯಾರು ಅಂದ್ರೆ, ಒಂದು ಕಡೆ ಕಾಳಮ್ಮ, ಒಂದು ಕಡೆ ಚಿಕ್ಕಮ್ಮ. ಆ ಇಬ್ಬರು ದೇವತೆಯರು ನಿಮಗೆ ರಕ್ಷಾ ಕವಚವಾಗಿದ್ದಾರೆ. ಕುಲದೇವರಿಗಿಂತ ಕುಲದೇವತೆ ಹೆಚ್ಚು ಇಷ್ಟ ನಮಗೆಲ್ಲ. ಕುಲದೇವತೆ ಅಂದ್ರೆ ಇಷ್ಟ. ಚಿಕ್ಕಮ್ಮ, ಕಾಳಮ್ಮ, ಚೌಡಮ್ಮ ಯಾಕೆ ಇಷ್ಟ ಗೊತ್ತಾ? ಅಪ್ಪ ಕೋಪ ಮಾಡ್ಕೊತಾನೆ, ತಪ್ಪು ಅಂತಾನೆ, ಸರಿ ಅಂತಾನೆ. ಅವ್ವ ಹಂಗಲ್ಲ, ಮಕ್ಕಳು ತಪ್ಪು ಮಾಡುದು ಸರಿ ಕನ್ಸುಮಿರು ಅಂತಾಳವಳು. ಅದಕ್ಕೆ ಅವನೇ ಇಷ್ಟ ನಮಗೆಲ್ಲ. ಕಾಳಮ್ಮನೇ ಇಷ್ಟ, ಚಿಕ್ಕಮ್ಮನೇ ಇಷ್ಟ. ಆ ಇಬ್ಬರು ಶ್ರೀದೇವತೆಯರನ್ನ ಒಂದಷ್ಟೊತ್ತು ಭಕ್ತಿಯಿಂದ ಕೊಂಡಾಡೋಣ. ಆ ಚಿಕ್ಕಮ್ಮ, ಕಾಳಮ್ಮ, ಆ ದೇವೇಗೌಡ ನುಂಡಿ ತುಂಬ ನಲ್ದಾಡಮ್ಮ ಅಂತ ಅಮ್ಮನ ಬೇಡೋಣ. ಅಮ್ಮ ಬತ್ತವಳೆ, ಚಿಕ್ಕಮ್ಮ ಬತ್ತವಳೆ, ಚಂದಾದಿ ಕುಣಿದು ತಾಯಿ ಬತ್ತವಳೆ. ಅಮ್ಮ ಬತ್ತವಳೆ, ಚಿಕ್ಕಮ್ಮ ಬತ್ತವಳೆ, ಚಂದಾದಿ ಕುಣಿದು ನನ್ನ ತಾಯಿ ಬತ್ತವಳೆ. ಬತ್ತವಳೆ, ಕಾಳಮ್ಮ ಬತ್ತವಳೆ, ಊರ ತುಂಬಾ ಕುಣಿಯುತ್ತ ನನ್ನ ತಾಯಿ
ಕಾಡುತ್ತ ನನ್ನ ತಾಯಿ ಬತ್ತವಳೆ. ಕಾಳಮ್ಮ ತಾಯಿ ಬಾಲ್ ಹಾಕೆ, ಚಿಕ್ಕಮ್ಮ ಮಾತಾಕೆ. ಬತ್ತವಳೆ ಚಿಕ್ಕಮ್ಮ ಬತ್ತವಳೆ, ತಾಯಿ ನನ್ನ ಕಾಳಮ್ಮ ಬತ್ತವಳೆ ನೋವ. ಅವ್ವ ಬತ್ತವಳೆ, ಕಾಳಮ್ಮ ಬತ್ತವಳೆ, ಚಿಕ್ಕಮ್ಮ ಕಾಳಮ್ಮ. ಹೇ ಮಾದೇಶ್ವರ, ಹೇ ಸಿದ್ದಪ್ಪಾಜಿ, ಹೇ ಮಂಟೇಸ್ವಾಮಿ, ಹೇ ಸಿದ್ದರಾಮೇಶ್ವರ. ನಾನು ಹೇಳ್ಕೊಡ್ಬೇಕು ಅನ್ಬೇಕು, ಇಬ್ಬರೇ ಇವತ್ತು, ಒಬ್ರು ಅನ್ನೋದಿಲ್ಲ. ಅನ್ನಪ್ಪ 100 ರೂಪಾಯಿ ಸೇರಿಸ್ಕೊಡ್ತೀನಿ ಅಂದ್ಬಿಟ್ಟು ನೀನತ್ತೆ ಇನ್ನೇನ್ ಮಾಡೋಕ್ಕಾಗದು? ನೀನಂತೀಯ, ನಿನ್ಗೊಂದು100 ಅನ್. ಹೇ ಮಾದೇಶ್ವರ, ಕಾಸು ಅಂದ್ರೆ ಎಷ್ಟು ಜೋರಾಗಂತ ನೋಡಿ ಹೇಳ್ತಾನೆ. ಯಾಕೆ ಅಂದ್ರೆ ನಾಲ್ಗೆನೂ ಟೆಂಪರ್ ಕಳ್ಕತ್ತದೆ ಒಂದ್ ದಿವ್ಸ, ಅದು ಹೋಯ್ತದೆ. ಹಂಗೆ ಇದ್ದದ, ಅದು ಕಿತ್ಕೊಂಡು ಹೋಯ್ತದೆ. ಅಷ್ಟೊತ್ತಿಗೆ ಅಂದ್ಬಿಡ್ಬೇಕು ಹೋಗೆ ಅಂತ. ಮೊನ್ನೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರೆ ಇಲ್ಲಿ ಕೂತವ್ರು ನೋಡಿ, ಪಾಪ ವಯಸ್ಸಾದವ್ರು ಹಂಗ ಒಬ್ರು ಬಂದು ಮುಂಚೆ ಕೂತ್ಕೊಂಡು ನಮ್ಮ ಮುದುಕಪ್ಪ ಶುರು ಮಾಡ್ದಾಗ ಅಳುಗ್ ಶುರುವಾದವನು ಗುಳೋ ಅಂತ. ನನ್ನ ಕತೆ ಮುಗಿಸಿದ್ರು ನಿಲ್ಸೋಲ್ಲ, ಗುಳೋ ಅಂತ ಅಳ್ತೇ ಇದ್ದ. ನಾನೇನಕ್ಬಿಟ್ಟೆ ನನ್ನ ಕತೆ ಕೇಳಿ ಅಳ್ತಾವನೆ, ಚೆನ್ನಾಗಿ ಅರ್ಥ ಮಾಡ್ಕೊಂಡ ಮುದುಕಪ್ಪ ಅಂತ. ಎಲ್ಲ ಮುಗಿದ್ಮೇಲೆ ಅವ್ನ ಮಗ ಬಂದು ಅಪೋ 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 ಅಂತಾನೆ ತ್ರೀಕನೇ ಹೋಗಲ್ಲ. ಯಾಕಂಗಡ್ಚಿ ಮರೆಯ ಅಂದೆ, ಕಿವಿ ಒಂಚೂರು ಕೇಳಿಸೋಲ್ತು ಅಂದ. ಮತ್ತೆ ಅಷ್ಟೊತ್ತಿಂದ ಅಳ್ತಿದ್ನಲ್ಲ ಯಾಕೆ ಅಂದೆ, ಕಿವಿ ನೆಟ್ಕಿದಾಗ ಕೇಳ್ದೆ ಅವತಾರ ಅಡಕ ಕೂತಿದ್ದ, ಅದಕ್ಕೆ ಹೇಳ್ತಾ ಕೂತವನೆ ಅಂದ ಅವನು. ಹಂಗೆ ನಾಲ್ಗೆ ನೋವು ಹೋಯ್ತದೆ, ಕಿವಿ ನೋವು ಒಂದಿನ ಕಿತ್ಕೋಯ್ತವೆ. ಅದಕ್ಕೆ ಚೆನ್ನಾಗಿರುವಾಗ ಗೂಗೆ ಅನ್ಬಿಡ್ಬೇಕಲ್ಲ. ಇಲ್ಲೇನು ಯಾವುದು ಭೇದ ಭಾವ ಇಲ್ಲ. ಇಲ್ಲಿ ಎಲ್ಲಾ ದೇವ್ರೆ, ಭಗವಂತ ಸಿದ್ದಪ್ಪಾಜಿ ಆಡುವ, ಮಂಟೇಸ್ವಾಮಿ ಆಡುವ, ಎಲ್ಲಾ ದೇವ್ರನ್ನು ಬೇಡುವ ಬಂಧುಗಳೇ. ದೇವನೊಬ್ಬ ನಾಮ ಹಲವು ಅಂತಾರೆ. ದೇವ್ರ ಭಗವಂತ ಎಲ್ಲಿದ್ದಾನೆ? ಯದ್ಭಾವಂ ತದ್ಭವತಿ. ಅಲ್ಲಿ ಕಾಳಮ್ಮನ್ ನೋಡ್ಕ ಬಂದಿದ್ದೀರಿ, ನೋಡ್ಕ ಬಂದವರು ಇಲ್ಲಿ ಕಣ್ಮುಚ್ಚಿದ್ರು ಆ ತಾಯಿ ರೂಪ ಕಾಣಿಸುತ್ತೆ ಮನ್ಸಲ್ಲಿ. ಹೋದವರೆಲ್ಲ ಮೊಬೈಲಲ್ಲಿ ಫೋಟೋ ತೆಗೆದು DP ಇಟ್ಕೊಂಡ್ರೆ ಆಗೋದಿಲ್ಲ. ಕಣ್ಣು ಅನ್ನೋ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದು ಹೃದಯ ಅನ್ನೋ DP ಒಳಗೆ ಇಟ್ಕೊಂಡ್ಬಿಟ್ರೆ ಆಗ ಆ ತಾಯಿ ನಮ್ಮ ಜೊತೆಗಿರ್ತಾಳೆ ಖಂಡಿತವಾಗಿ. ಏನ್ ಬೇಕು ಪೂಜೆಗೆ? ಯಾರೋ ಒಬ್ರು ಗುರುಗಳೇ ಕೇಳಿದ್ರಂತೆ ಶಿಷ್ಯರನ್ನ, ನೋಡಪ್ಪ ಊಟ ಮಾಡ್ಬೇಕಾದ್ರೆ ಏನ್ ಬೇಕು ಕೇಳು ಅಂದ್ರಂತೆ. ಅದಕ್ಕೊಂದು ಬಾಳೆ ಎಲೆ ಅಂದ, ಒಬ್ಬ ಅನ್ನ ಅಂದ, ಒಬ್ಬ ಸಾಂಬಾರು ಅಂದ, ಒಬ್ಬ ಸ್ವೀಟು ಅಂದ. ಅದಕ್ಕೊಬ್ಬ ಹುಡುಗ ಹೇಳ್ದ, ಗುರುಗಳೇ ಊಟ ಮಾಡ್ಬೇಕಾದ್ರೆ ಹಸಿವಿರ್ಬೇಕು ಅಂದ. ಅದಿಲ್ದರೆ ಯಾಕೆ ಊಟ? ಅದು ಪೂಜೆಗೆ ಏನ್ ಬೇಕು ಹೇಳ್ರಪ್ಪ ಅಂದ್ರು. ಪೂಜೆಗೆ ಏನ್ ಬೇಕು? ಬಾಳೆಹಣ್ಣು ಬೇಕು, ಕನ್ಕಡ್ಡಿ ಬೇಕು, ಕರ್ಪೂರ ಬೇಕೆಲ್ಲ ಹೇಳ್ದ. ಹಾಗೊಬ್ಬ ಜ್ಞಾನಿ ಹೇಳ್ದ, ಪೂಜೆಗೆ ನಂಬಿಕೆ ಬೇಕು ಗುರುಗಳೇ ಅಂದ. ಕನ್ಕಡ್ಡಿ ಮರ್ತ್ಕೊಂಡು ಕರ್ಪೂರ ಹಚ್ಚಿದ್ರು ಆಯ್ತು, ಕರ್ಪೂರ ಮರ್ತ್ಕೊಂಡು ಕನ್ಕಡ್ಡಿ ಹಚ್ಚಿದ್ರು ಆಯ್ತು, ಎರಡು ಇಲ್ಲ ಅಂದ್ರೆ ಸುಮ್ಮನೆ ಕೈ ಮುಗಿದ್ರು ಆಯ್ತು. ನಂಬಿಕೆ ಒಂದಿಲ್ದೆ ಆದ್ಮೇಲೆ ನೀವು 25 ರೂಪಾಯಿ ಡಬ್ಬ ಕರ್ಪೂರ ಹಚ್ಬಿಟ್ಟು ಬಾಯ್ ಬಡ್ಕೊಂಡ್ರೆ ಆದದ? ಖಂಡಿತ ಆಗೋದಿಲ್ಲ. ಅದಕ್ಕೆ ಇವತ್ತು ನಿಮ್ಮೆಲ್ರಿಗೂ ನಂಬಿಕೆ, ನಮಗೂ ನಂಬಿಕೆ. ಇವತ್ತು ಅಂಕ ಪ್ರತಿಷ್ಠಾಪನೆ ಆಗಿದೆ. ಏನು ಭಗವಂತ ಗ್ರಾಮಕ್ಕೆ ಬರ್ತಾ ಇದ್ದಾನೆ, ಆ ವೈಭವ, ಅದ ಆನಂದ, ಆ ಸಿಡಿಮದ್ದುಗಳ ಪ್ರದರ್ಶನ, ಅಲ್ಲಿ ಗುರುಗಳು ಹೋಮ ಮಾಡ್ತಿದ್ರ, ಆ ಮಂತ್ರಘೋಷ ಇಡೀ ಗ್ರಾಮದ ತುಂಬ ಮಾರ್ದನಿಸ್ತಾ ಇತ್ತು ಮೈಕಲ್ಲಿ. ಅದು ದೇವ ಭಾಷೆ, ಸಂಸ್ಕೃತ, ನಮಗೆ ಅರ್ಥ ಆಗ್ಲಿಲ್ಲ, ಮಂತ್ರ ಅರ್ಥ ಆಗಲ್ಲ. ಆದ್ರೆ ಆ ಭಾವನೆ ಅದೇ, ಭಕ್ತಿ ಬಂದ್ಬಿಡುತ್ತದೆ. ಆ ಮಂತ್ರ ಕೇಳಿದ್ರೆ ಭಕ್ತಿ ಹೃದಯದಲ್ಲಿ ಹುಟ್ಟುತ್ತೆ. ಅದಕ್ಕೋಸ್ಕರವಾಗಿ ಇವತ್ತಿನ ದೈವಿಕವಾದ ಕಾರ್ಯಕ್ರಮ ಭಗವಂತನಿಗೆ ಅರ್ಪಿತವಾಗಬೇಕು. ಎಲ್ಲ ನೋಡಿದ್ರು ಬೆಳಕು ಕಾಣ್ತಾ ಇದೆ. ದೇವೇಗೌಡ ನುಂಡಿ ಸ್ವರ್ಗ ಸಮಾನವಾಗಿದೆ. ಅಲ್ಲಿ ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ಕಾರ್ತಿಕ ದೀಪೋತ್ಸವ, ನಮ್ಮ ದೇವೇಗೌಡನ ಉಂಡಿಯಲ್ಲಿ ಅಂಕ ಪ್ರತಿಷ್ಠಾಪನೆಯ ಭವ್ಯ ಮಹೋತ್ಸವ. ಆಹಾ
ದೀಪಗಳು ಬೆಳಗಿವೆ ನೋಡಿಲ್ಲಿ. ಒಬ್ಬಾಳ ಮ್ಯಾಲೆ ವಾಲಿ ವಾಲಾಡೋ ಮಾದೇವನ ಚಂದ ನೋಡು, ಮನದಲ್ಲಿ ಸ್ವಾಮಿ ಬೇಡೋ. ಕೊಂಬು ಕಹಳ ಕಂಸಾಳೆಯ ಮೇಳ ಸರಗೂರ ಶರಣರಿಗೆ, ಅದು ಆಲರವಿ ಬಾಲೇರಿಗೆ. ದಪ್ಪದ ತೇರಿನ ಮ್ಯಾಲೆ ದಪ್ಪದ ತೇರಿನ ಮ್ಯಾಲೆ ಲಕ್ಷದ ನೂರೊಂದು ಜ್ಯೋತಿ, ಆ ಜ್ಯೋತಿಯ ಬೆಳಕಲ್ಲಿ ನೋಡು ಬೆರೆದಿದೆ ಮಾದೇವನ ಕೀರ್ತಿ, ಬೆರೆದಿದೆ ಮಾದೇವನ ಕೀರ್ತಿ. ಸಾವಿರ ದೀಪಗಳು ಬೆಳಗಿವೆ ನೋಡಲ್ಲಿ, ಮೈಸೂರು ಜಿಲ್ಲೆಯ ದೇವೇಗೌಡ ಉಂಡಿಯಲ್ಲಿ. ಬರಬೇಕು ಬಮ್ಮಲಿಂಗೇಶ್ವರ. ಅಂತರ ಗಂಗೆಯ ಜಲದಿ ಮಿಂದು ಬಂದು, ಮನದಲ್ಲಿ ಮಾದೇವನಿಗೆ ಕೋಟಿ ಹರಕೆ ತಂದು, ಪಂಜಿನ ಸೇವೆಯ ಮಾಡಿ ಪಂಜಿನ ಸೇವೆಯ ಮಾಡಿ ಬೇಡುವೆ ಮಾದೇವ, ಕರುಣೆಯ ತೋರಿ ನಮ್ಮ ಕಾಪಾಡೋ ಮಹಾದೇವ, ಕಾಪಾಡಯ್ಯ ಮಹಾದೇವ. ಸಾವಿರ ದೀಪಗಳು ಬೆಳಗಿವೆ ನೋಡಲ್ಲಿ, ಕಾವೇರಿ ತೀರದಲ್ಲಿ ಕಡಗತ್ತೆ ಕಡೆಯಲ್ಲಿ, ಬ್ರಹ್ಮಲಿಂಗೇಶ್ವರನ ಭವ್ಯ ಸನ್ನಿಧಿಯಲ್ಲಿ. ಸಾವಿರ ದೀಪಗಳು ಬೆಳಗಿವೆ ನೋಡಲ್ಲಿ. ಆಹಾ la 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 la. ಗಜಮುಖನೇ ಗೌರಿಸುತನೇ ಷಣ್ಮುಖ ಸೋದರನೇ, ರಜತಗಿರಿಗೊಡೆಯನ ಕುಮಾರನೇ, ರಜತಗಿರಿಗೊಡೆಯನ ಕುಮಾರನೇ, ವಿಜಯ ವಿನಾಯಕನೇ. ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ. ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ. ಹರಿಹರ ಬ್ರಹ್ಮ ಅನವರತ ಭಜಿಸುವ, ಹರಿಹರ ಬ್ರಹ್ಮ ಅನವರತ ಭಜಿಸುವ, ಮೂಜಗದೊಡೆಯ ಗಣೇಶನೇ. ವಿಜಯ ವಿನಾಯಕನೇ
ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದಲ್ಲೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದಲ್ಲೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ ನೀನು ಅರಸಿದರೆ ಯಾವ ಕಾರ್ಯದಲ್ಲೂ ವಿಘ್ನವೆಂಬುದಿಲ್ಲ ನೀನು ಅರಸಿದರೆ ಯಾವ ಕಾರ್ಯದಲ್ಲೂ ವಿಘ್ನವೆಂಬುದಿಲ್ಲ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಮೂಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ ಪೂಜೆಗೆ ಕರುಣೆಯಿಂದ ನೀ ಬೇಗ ಒಲಿದು ಬರುವೆ ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ಬರವ ಕೊಡುವೆ ಸುಲಭ ಪೂಜೆಗೆ ಕರುಣೆಯಿಂದ ನೀ ಬೇಗ ಒಲಿದು ಬರುವೆ ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ಬರವ ಕೊಡುವೆ ಪ್ರೇಮದಿಂದ ಕರೆದವರ ಮನದಿ ಸ್ಥಿರವಾಗಿ ಎಂದು ಇರುವೆ ಪ್ರೇಮದಿಂದ ಕರೆದವರ ಮನದಿ ಸ್ಥಿರವಾಗಿ ಎಂದು ಇರುವೆ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಮೂಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ ವಿಜಯ ವಿನಾಯಕನೇ ವಿಜಯ ವಿನಾಯಕನೇ विघ्नेश्वर भगवान की पवन पुत्र हनुमान की केवल महादेश्वर स्वामी माता की कालम्म ताई माता के चिक्कम्म ताई माता के सिद्धरामेश्वर स्वामी माता के